ಸಕಲ ಋಷಿಗಳ ಕೂಡಿ ತ್ರಿಮೂರ್ತಿಗಳಲ್ಲಿ ಶಿಷ್ಯರಾಗೆಂದು ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ನಮ್ಮ ವಂಶಜನಾದ ಮೃದುಮುನಿಯು ಅರ್ಥ ನೋಡು ಸರ್ಪದ ಮರಿಗಳಿಗೆ ಗರುಡ ಪಕ್ಷ ರೆಕ್ಕೆಗಳಿಂದಲೂ ಸೂರ್ಯನ ಕಿರಣ ತಪ್ಪಿಸಲು ಬೀಳದಂತೆ ಸಂರಕ್ಷಣೆಯನ್ನು ಎಲ್ಲ ಪರಿಚಾರ ಸಮುದ್ರವು ಈ ಸಮುದ್ರ ನೀರಿನಲ್ಲಿ ಎಬ್ಬರನ ಮುಳುಗಿಸಿ ನೋಡಿದ್ರೆ ಎಲ್ಲ ಸಾರಥಿ ಅದು ಅರ್ಥ ನೋಡು ಇದೇ ನೋಡು ಆಸೆಪಟ್ಟ ಯಾರಾದರೂ ಈ ಈ ವ್ಯರ್ಥಕ್ಕೆ ಬಂದಾರೆಂದು ಶಿವನ ಘಟ್ಟವನ್ನು ಘಟ್ಟಿರಬರಂತೆ ಈ ವ್ಯರ್ಥದ ವಿಶೇಷವೇ ನಂತರ ದುರ್ಗುಣ್ಯವುಳ್ಳ ಮನದ ಈ ಘಟ್ಟವನ್ನು ನೋಡಿದ ಅರ್ಚನವನತ್ತು ನತ್ತು ಮುಚ್ಚಲಾಗಿ ಮುಂದಿರುಗಿ ಮುಂದಕ್ಕೆ ಹೋದರೆ ಇಲ್ಲಿಂದ ಹಿಂದಿರುಗಿ ಹಿಂದಕ್ಕೆ ಬರೆದು ಹೋದರಂತೆ ಮಾಡಿದ ಕಾಲ ನೋಡಿದ ಹರದಿ ನಾಗದ ನೀಗದ ಕುಂಭದ ಈಶ್ವರ ಮುಂದೇಶ್ವರಗಳಿಂದ ತುಂಬಿದ ಭಕ್ತಿ ರಸ ಮಾಧುರ್ಯ ತೋರ್ಪನ್ನು ಇಲ್ಲೇ ತಪಸ್ಸಿಗೆ ಕುಳಿತು ಈ ವಾಕ್ಯವ ರಾಮನು ಪರಶುರಾಮನಾಗಿ ಬಳಿರೆ ಭಕ್ತನಾಗಿ ತಪಸ್ಸು ರಾಮನು ನೋಡಲಾಗಿ ಸಾರದಿ ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮಃ ಶಿವಾಯ ಎಂದು ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪವನ್ನ ಗೈವ ಪುರುಷನು ಯಾರಾಗಿರಬಹುದು? ವಿಚಾರಿಸೋಣ. ಹೆಚ್ಚಿನವನು ಈತನೇನು ಅಲ್ಲ. ಈತನ ಯಾರಾದರೇನು? ಹತ್ತಿರಕ್ಕೆ ಹೋಗಿ ಮಾತನಾಡಿಸಿದೆ.
ನನ್ನ ಮನದ ಸಂಗತಿಯನ್ನು ತಿಳಿಸುವೆ, ಎನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಇದೇನು ಈ ದಿನ ಕೈಲಾಸ ಪರ್ವತ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯರದನೆ ಆಗುತ್ತಿರುವುದು. ಈ ಸ್ತ್ರೀಯರದಾಗಿರುವುದು ಅಜನ ಪತ್ನಿಯಾದ ಶಾರದೆಯೋ, ಇಲ್ಲವೇ ಸುಜನರನ್ನು ಬರೆಯುವ ಸಾಕ್ಷಾತ್ ಪಾಲಾಕ್ಷನ ಪತ್ನಿಯಾದ ಪಾರ್ವತಿಯೋ? ಎನ್ನ ಮೇಲೆ ಕರುಣೆಯನ್ನು ತೋರಿ ಬಂದಿರುವ ಈ ಸಾಕು ನಾರಿಯನ್ನು ಮಾತ್ರ ಸಂಬಂಧಗಳಾದ ಸ್ತ್ರೀಯರೇ, ನೀರಿದಾರು ಇಲ್ಲಿ ಸಂಚರಿಸುವ ಕಾರಣವೇನು ಬೇಡಮ್ಮ ನಾದ? ನಾರದಾರನ್ನು ಕೇಳಿದೆಯಾ? ಆಕೆಯ ಸ್ತ್ರೀಯರೇ, ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ರಾಣಿಯೋ ಎನ್ನ ಹೆಸರು ಮೇನಕ ಎಂದು ಕರೆಯುವರು. ಹೌದು ಮೇನಕ. ಈ ಕೈಲಾಸಗಿರಿಯಲ್ಲೇ ನಿನ್ನನ್ನು ಕಂಡೆನೋ, ನಿನ್ನ ಬಳಿಗೆ ನಾನು ಬಂದೆನೋ, ನೀನು ದಾರು, ನಿನ್ನ ಹೆಸರೇನೋ, ಇಲ್ಲಿ ಕುಳಿತು ತಪವನ್ನು ಕೈಯಲು ಕಾರಣವೇನು ಪ್ರಿಯ? ತಿಳಿಸಬೇಕು ನಿನ್ನ ವಿಷಯ. ಭೂಮಂಡಲದ ಕೋಟ ಸೂರ್ಯ ಪ್ರಕಾಶದ ಕೋಟ ಸೂರ್ಯ ಪ್ರಕಾಶ ಪ್ರಕ್ಷಲನಾದ ಮದಗ್ನಿಯ ಮುನಿಯ ಸಂಭೂತ ಮಾಧವರಾಮನೇ, ಗಂಡು ಕಲಿಯಂದು ಮಂಡಲದಲ್ಲಿ ಬರೆಯೇ ಸಂಹಾರಕ್ಕೆ ತಕ್ಕ ವರಗಳನ್ನು ಬೇಡಿ ಮಾದೇವನ ಮುರಿಸಲು ಬಂದಿರುವನು. ಇಂಥ ವೈರಾಗ್ಯ ಪಟ್ಟಣಗಳಿಗೆ ಬಂದ ಕಾರ್ಯವೇನು? ನಿನ್ನ ಕಾರ್ಯದ ಆಗುತ್ತಿದ್ದರೆ ಎಲ್ಲ ಮುಂದೆ ಬಿತ್ತಲಿಜೋ. ರಾಮ, ಈ ಕೈಲಾಸಗಿರಿಯಲ್ಲಿ ಏತಕ್ಕಾಗಿ ಬಂದೆನೆಂದು ಕೇಳುತ್ತೀಯಾ? ಹೌದು ಸ್ತ್ರೀಯರೇ. ನಾನು ಬಂದ ಕಾರಣವೂ ಹೇಳಬೇಕೇ? ಹೌದು ಸ್ತ್ರೀಯರೇ. ನಾನೊಂದ ಮಾತು ಕೇಳಿದರೆ ನಡೆಸಿಕೊಡುವೆಯಾ? ಅದು ಎಷ್ಟು ಮಾತ್ರಕ್ಕೆ ನಡೆಸಿಕೊಳ್ಳುವುದಿಲ್ಲ ಸ್ತ್ರೀಯರೇ. ನಡೆಸಿಕೊಡುವುದಾದರೆ ಎಷ್ಟು ಮಾತ್ರಕ್ಕೆ ಕೇಳಬೇಡ ಮೇನಕ. ನಾನು ಏನು ಕೇಳ್ತೇನೆ ಅಂದ್ರೆ ನಿನಗೆ ಅರ್ಥವಾಗಿರುವುದೇನು? ಇಲ್ಲ ಮೇನಕ. ಅದು ಯಾವ ಮಾತು ಗೊತ್ತೇ? ಅದು ಯಾವ ಮಾತು ಸ್ತ್ರೀಯರೇ? ಹೇಳಲೇ? ಚೆನ್ನಾಗಿ ಹೇಳು. ಹೇಳುವೆಯಾ? ಕೇಳಬಲ್ಲ. ರಾಮ, ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಬಿಟ್ಟು ಮಾತೇ ಮನೋದಯ ಕೊಡ್ತೀಯ. ಅರ್ಥವಾಯ್ತಲ್ಲ? ಅರ್ಥವಾಗಲಿಲ್ಲ ಮೇನಕ. ನಾನೇನು ಹೇಳಿದೆ? ನೀನು ಏನು ಹೇಳಿದೆ ನಿನಗೆ ಅರ್ಥವಾಗಲಿಲ್ಲ ಸ್ತ್ರೀಯರೇ. ಅರ್ಥ ಮಾಡಿಕೊ. ಎಷ್ಟು ಮಾತ್ರಕ್ಕೆ ಅರ್ಥ ಮಾಡುವುದಿಲ್ಲ ಸ್ತ್ರೀಯರೇ. ರಾಮ, ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಬಿಟ್ಟು ಮಾತೇ ಮನೋದಯ ಕೊಡ್ತೀಯ.
ಜಮದಗ್ನಿ ಕುಮಾರ, ಆಕೆ ನನಗ ಸ್ತ್ರೀಯನ್ನ ಕಂಡಾಕ್ಷಣ ಕಾಮಕನ ಪುರುಷನಾದ ಒಡಂಬಡುವನು, ರಸಿಕತನವಿಲ್ಲದ ಪುರುಷನಾದ ಧಿಕ್ಕಾರ ಮಾಡುವನು. ಸ್ತ್ರೀಯರ ಸುಖಕ್ಕಿಂತ ಅಧಿಕವಾದದ್ದು ಮತ್ತೇನಿಲ್ಲ ರೇಣುಕಾ ಕುಮಾರ. ನನ್ನಂಥ ಸ್ತ್ರೀಯರಲ್ಲಿ ಹೆದರಿವೆಯಲ್ಲ, ನೀನೆಂತ ಧೀರ. ಚತುರ ಮಾತನಾಡಿ ಹಿರಿಯರನ್ನು ಕೂಡುವ ದಕ್ಷ ಕಾಮಕಲ ರಸಿಕನಾದನ ಒಡಂಬಡವನ ರಸಿಕತನಿಲ್ಲದ ಪುತ್ರ ನಿನ್ನ ಮಾಯಾಜಲಕ್ಕೆ ಮೊದಲಾದ ಮಂಟು ಮದಿ ನಾನಲ್ಲ. ನಿನ್ನ ನೀಚಲತೆಯನ್ನು ಬಿಟ್ಟು ಮಾತನಾಡಿ ಕಂಡಿಯಾಗಲೇ ರಾಮ, ಒಲಿಗೆ ಬಂದಿರುವೆನೋ ಮನದ ಇಷ್ಟಾರ್ಥವನ್ನು ನೆರವೇರಿಸು. ನನಗೆ ಬೇಕಾಗಿಲ್ಲಲ್ಲ ಮೇನಕ. ಮನಸ್ಸು ಮಾಡು. ಎಷ್ಟು ಮಾತ್ರಕ್ಕೆ ಮನಸ್ಸು ಮಾಡುವುದಿಲ್ಲ ಸ್ತ್ರೀಯರೇ. ಮನಸ್ಸಿಗಿನ ದೊಡ್ಡದು ಯಾವುದೂ ಇಲ್ಲ. ಅದು ನಿನಗೆ ಗೊತ್ತಿರುವುದಲ್ಲ ಸ್ತ್ರೀಯರೇ. ಅದಕ್ಕೆ ಹೇಳ್ತಿರುವುದು ನನಗೆ ಬೇಕಾಗಿಲ್ಲಲ್ಲ ಸ್ತ್ರೀಯರೇ. ಬೇಕಾಗಿಲ್ಲ. ಹೌದು ಮೇನಕ. ಏಕೆ? ನಾನು ಬ್ರಹ್ಮಚಾರಿಯಾದ ಬೇಕಾಗಿಲ್ಲ ಸ್ತ್ರೀಯರೇ. ಬ್ರಹ್ಮಚಾರಿ ಆದರೆ ಸಂಸಾರಿ ಆಗಬಾರದೆಂದು ಯಾವ ಧರ್ಮಶಾಸ್ತ್ರದಲ್ಲಿ ಏನಿಲ್ಲ. ನೀನು ಅದಕ್ಕೆ ಅದು ನಿನಗೆ ಗೊತ್ತಿರುವುದು ಮೇನಕ. ಸುಮ್ಮನೆ ಹಿಂದಕ್ಕೆ ಹಿಂದಕ್ಕೆ ಹೋಗು. ಹೌದು ಸ್ತ್ರೀಯರೇ. ಮೆಚ್ಚಿ ಬಂದ ಹೆಣ್ಣನ್ನ ಹಿಂದಕ್ಕೆ ಹೋಗು ಎನ್ನುವೆಯ. ನೀನು ಮೆಚ್ಚಿದರೆ ನನಗೆ ನಾನು ಮೆಚ್ಚಬೇಕಲ್ಲ ಮೇನಕ. ಮೆಚ್ಚುವವರೆಗೂ ಬಿಡುವುದಿಲ್ಲ. ನಾನು ಎಷ್ಟು ಮಾತ್ರಕ್ಕೆ ನಿನ್ನ ಮನಸ್ಸಿಗೆ ಮರಳಾಗಲಾಗ ಸ್ತ್ರೀಯರೇ. ಮರಳಾಗಬೇಕು. ಎಷ್ಟು ಮಾತ್ರಕ್ಕೆ ಆಗಲಿಲ್ಲ ಸ್ತ್ರೀಯರೇ. ಏತಕ್ಕೆ ಆಗುವುದಿಲ್ಲ? ನಾನು ಬ್ರಹ್ಮಚಾರಿ ಆದ ಕಾರಣ ಆಗದಿಲ್ಲ ಸ್ತ್ರೀಯರೇ. ಆ ಮಾತನ್ನು ಆಡಬಾರದು. ಯಾದಕ್ಕೆ ಆಡಬಾರದು? ನನ್ನ ಮಾತನ್ನು ನಂಬು. ಇಷ್ಟು ಮಾತ್ರಕ್ಕೆ ನಿನ್ನ ಮಾತುಗಳನ್ನು ನಂಬೋದಿಲ್ಲ ಮೇಘ. ಸ್ತ್ರೀಯರೇ ಹತ್ತಿರ ಬರುವಾಗ ಸುತ್ತುವಾಗ ಸ್ತ್ರೀಯರೇ ಹೇಳಿದರೆ ಕೇಳು. ಮೇಘ. ರಾಮ, ಸ್ತ್ರೀಯರೇ ಪ್ರಿಯ, ಮೇಘ. ಅಲ್ಲಿ ನೋಡಬೇಡ, ನನ್ನನ್ನು ನೋಡು. ಎಷ್ಟು ಮಾತ್ರಕ್ಕೆ ನಿನ್ನ ನೋಡುವುದಿಲ್ಲ ಸ್ತ್ರೀಯರೇ. ಏಕೆ? ನಾನು ಬ್ರಹ್ಮಚಾರಿ ಆದ ಕಾರಣ ನಾನು ನಿನ್ನನ್ನು ಹೊರಡುವುದಿಲ್ಲ ಸ್ತ್ರೀಯರೇ. ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಸ್ತ್ರೀಯರೇ. ನಿಜವೇ? ನಿಜವೂ ಮೇಘ. ಮೊದಲು ಮನದ ಆಸೆಯನ್ನು ತೀರಿಸುವ, ಆಮೇಲೆ ತಪಸ್ಸು ಮಾಡು. ನನಗೆ ಬೇಕಾಗಿಲ್ಲ ಮೇಘ. ನಾನು ವಾಚಲವಾ ನಂದರವಾ ನೀಗರದೇ ವಾಚಲವಾ ನಂದರವಾ
ನಿನ್ನ ಮೇಲೆ ಪ್ರೀತಿಯಿಂದ ಕಂಗೆಟ್ಟು ಬಾಯಿ ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸುವೆಂದು ವಿನಯದಿಂದ ನಿನ್ನನ್ನು ಬೇಡಿಕೊಳ್ಳೆಯನ್ನು ರೇಣುಕರಂದನ ಕಳಿಸು ಬಾ ಎನ್ನವನ. ಅಂತರವಿಲ್ಲದಿರುವ ಕಡೆ ಲಕ್ಷ್ಯವನ್ನರಿಸಿ ಕಡೆ ತೋರಿಸಿ ಗುರಿ ತಪ್ಪಿದಂತೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇಡೀ ಒಂದು ಲಾರಿಯನ್ನು ಹಿಡಿದುಕೊಂಡು ಹೋಗುವ ಲಾರಿ ಭಾರ್ಗವ, ಬೇಕಾಗಿಲ್ಲ ಬೇಕಾಗಿಲ್ಲ ಅಂದ್ರೆ ನಾನು ಬಿಡುವುದಿಲ್ಲ. ರಾಮ ಹೇಳಿದರೆ ಕೇಳು. ಬಂದಾಯ್ತು ರಾಮ, ಬಂದಾಯ್ತು. ನಿನ್ನ ಮೇಲೆ ಪ್ರೀತಿ ಬಂದಾಯ್ತು. ಬಂದಾಯ್ತು ರಾಮ, ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತೆಂಬ ನಾದವನ್ನು ಹಾಡಿ ನಿನ್ನ ಮನಸ್ಸನ್ನು ಸಂತೋಷ ಪಡಿಸುವೆನು. ತಡ ಮಾಡಿದ ಅರಮಂದಿರಕ್ಕೆ ಹೋಗೋಣ ಬಾಬಾ ಪ್ರಿಯ. ಹಿಡಿ ಹಿಡಿ ಎಂದ ಕೈಯ ನೀನಂಥ ನೀತಿ ಬುದ್ಧಿ ಹಾಗಾದ ನಾಯಕ ಏಕೆ ನಿನ್ನ ಆತ್ಮಾನದಲ್ಲಿ ಆಶ್ರಮ ಧರಿಸಿ ಮರ್ಯಾದೆ ರಾಮ ಮತ ಏರಿದ ಮನೆಯ ಹೊರಟು ಹೋಗಿ ಅಂತ ಹೇಳಿದ್ಯಾ? ಸ್ತ್ರೀಯರೇ ಹೋಗುವುದಿಲ್ಲ. ಯಾವತ್ತೂ ಹೋಗುವುದಿಲ್ಲ. ಹೆಣ್ಣು ತಾನಾಗಿ ಬರೆದು ಬಂದಾಗ ಗಂಡು ಕಣ್ಣು ಮುಚ್ಚಿಕೊಳ್ಳಬಾರದು. ನನಗೆ ಬೇಕಾಗಿಲ್ಲ. ನೀನು ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಸುಮ್ಮನೆ ಮಾಡಿದ ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನಿದ್ದಾಗಲೇ ಸುಖ ಪಡೆಯಬೇಕು. ಮನಸ್ಸು ಇದ್ದಾಗ ತಪಸ್ಸು ಮಾಡಬೇಕು. ನನಗ ಮನಸ್ಸಿದ್ದಾಗ ತಪಸ್ಸಲ್ಲ, ಮನಸ್ಸಿದ್ದಾಗ ಸುಖ ಪಡೆಯಬೇಕು. ನಿನಗೆ ಗೊತ್ತಿರಬೇಕಲ್ಲ ನನಗ ನನ್ನ ಆಟವನ್ನು ಬಿಡುವುದಿಲ್ಲ. ಸ್ತ್ರೀಯರೇ ಬಿಡಬೇಕು. ಬಿಡುವುದಿಲ್ಲ. ಬಿಡುವುದಿಲ್ಲ. ಹೌದು ಸ್ತ್ರೀಯರೇ, ಏಕೆ ಬಿಡುವುದಿಲ್ಲ? ನಾನು ಮಾಡುವೆ. ನಾನು ಎಂಬ ಜಾತಿಯಾದ ಕಾರಣ ನಿನ್ನ ಮೇಲೆ ಮನಸ್ಸು ಸೋಲಬೇಕು ಪ್ರಿಯ. ಸಾಧ್ಯ
ಸಾಧ್ಯವಿಲ್ಲ ನಿನಗ. ಸಾಧ್ಯವಿಲ್ಲವೆಂದು ಕೇಳುವರು ಯಾರು? ನೀನು ಕೇಳದಿದ್ದರೆ ನೀನು ಬಿಟ್ಟು ಬಿಡು. ಗಂಡು ಸುಮ್ಮನೆ ನಿಂತುಕೊಳ್ಳಬಾರದು, ಹೆಣ್ಣಿನ ಮೇಲೆ ಮನಸ್ಸು ಯಾತಕ್ಕೆ ಮಾಡಬೇಕು. ಸ್ತ್ರೀಯರೇ? ಆ? ಯಾತಕ್ಕೆ ಸ್ತ್ರೀಯರೇ? ಯಾತಕ್ಕೆಂದು ತಿಳಿಯದೇನು? ಕಂಡ ಸ್ತ್ರೀಯರನ್ನು ಕೂಡುವುದಕ್ಕೆ ಒಲಿದು ಬಂದ ಹೆಣ್ಣನ್ನು ಹಿಂದಕ್ಕೆ ಕಳಿಸುವುದು ಪುರುಷನ ಧರ್ಮವಲ್ಲ. ಮೆಚ್ಚಿರೇನು ಮನನಿಷ್ಠಾರ್ಥವನ್ನು ನೆರವೇರಿಸು ರಾಮ. ಧಿಕ್ಕಾರ ಮಾಡಬೇಡ ನಿನ್ನ ಪ್ರೇಮ. ಸುಗಮತೆಯ ಸುಂದರಿ ತನ್ನ ಸ್ಥಾನದಲ್ಲಿಟ್ಟು ಬಂದಿರುವುದು ಅವನಿಗೆ ಸ್ವಲ್ಪವಾದ
ಸುರ ನಾರಿಯಾದ ನೀನು ಈ ಮಟ್ಟಕ್ಕೆ ಸಾಮಾನ್ಯ ನಾರಿಯರ ಗತಿಯನ್ನು ಕಾಣುವುದೇ? ರಾಮ ಏನು ಮಾಡ್ತಿದ್ದೆ? ನೀರು ಕೊಡ್ತೇನೆ ಎಳೆಗೆ ಹೊರಟು. ಭಾರ್ಗವ, ತಪಸ್ಸು ಮಾಡಲು ಬಂದಿದೆಯಲ್ಲ, ತಾಯ ಮಾತನ್ನು ಕೇಳಿ, ತಾಯಿಯ ಮಾತನ್ನು ಕೇಳಿ ತಪಸ್ಸು ಮಾಡಲು ಬಂದಿದೆಯಾ? ಹೌದು ಮಾತೆ, ನೀನು ನೀನು ಕೂಡ ತಾಯಿಯ ಮೇನಕ. ನಾನು ತಾಯಿ. ಹೌದು ಸ್ತ್ರೀಯರೇ. ಹೇಗೆ ತಾಯಿ ಆದ್ರೆ? ಪ್ರತಿಯೊಬ್ಬ ಸ್ತ್ರೀಯರು ತಾಯಿ ಸ್ತ್ರೀಯರೇ. ಪ್ರತಿಯೊಬ್ಬ ಸ್ತ್ರೀಯಳು ತಾಯಿ. ಹೌದು ಸ್ತ್ರೀಯರೇ. ಹೆಂಡತಿ ಯಾರು? ನನಗೆ ಬೇಕಾಗಿಲ್ಲವ ಮೇನಕ. ಹಾಗೇನಿಯಾ ರಾಮ? ಹಾಗೆ ಮೇನಕ. ಹೆಣ್ಣು ಹೊನ್ನು ಮಂಡು ಒಲೆಯಬೇಕಾದರೆ ಅದು ಪುಣ್ಯವಿದ್ದ ಪುರುಷನಿಗೆ. ನನಗೆ ಒಲಿಯದೇ ಬೇಕಾಗಿಲ್ಲ ಸ್ತ್ರೀಯರೇ. ಏನು ಬೇಡ? ಏನು ಬೇಡ ಸ್ತ್ರೀಯರೇ. ತಪಸ್ಸು ಒಂದೇ ಬೇಕು. ಹೌದು ಮೇನಕ. ಏನು ಹೌದು? ಬೆಳಕರೆ ಬಂದು ಯಾವ್ದಾರ ಒಂದು ತೀರ್ಮಾನ ಮಾಡ್ಕೊಳ್ರಂಗೆ ಅಮ್ಮ. ರಾಮ, ಹಾಗೆ ಸ್ತ್ರೀಯರೇ. ಈ ಸುತ್ತಮುತ್ತ ಕೈಲಾಸಗಿರಿಯಲ್ಲಿ ಯಾರು ಇಲ್ಲ, ಮನಸ್ಸು ಮಾಡು, ಎಲ್ಲ ಮನದಿಷ್ಟಾರ್ಥವನ್ನು ನೆರವೇರಿಸು. ಅದಕ್ಕಾಗಿ ತಪಸ್ಸಿಗೆ ಕುಳಿತುಕೊಳ್ಳುವುದು ಮೇನಕ. ನಾನೇನು ಕೇಳಿ ನೀನೇನು ಹೇಳಿ? ನೀನೇನು ಕೇಳಿದ್ದು ನಾನೇನು ಹೇಳಿದೆ ಸ್ತ್ರೀಯರೇ? ನಾನು ಕೇಳಿದ್ದೇನು, ನಿನ್ನ ಮಾತನಾಡುವುದೇನು? ಸುತ್ತಮುತ್ತ ಯಾರಿಲ್ಲ ಎಂದು ಹೇಳಿದಲ್ಲ. ರಾಮ, ಶಿವಯ್ಯನವನು ಹೌದು ಸ್ತ್ರೀಯರೇ. ಎಲ್ಲಿರುವನು? ನನ್ನಲ್ಲಿರುವ ಸ್ತ್ರೀಯರೇ. ಮನದಲ್ಲಿರುವನು. ಹೌದು ಮೇನಕ. ತಪಸ್ಸು ಮಾಡಿದೆ. ಹೌದು ಸ್ತ್ರೀಯರೇ. ತಪಸ್ಸು ಹೇಗೆ ಮಾಡಿದೆ ನಾನು ನೋಡಿದೆ. ನೀನೇನು ಮಾಡಿದೆ ಮೇನಕ? ಹೌದೇ? ಹೌದು ಸ್ತ್ರೀಯರೇ. ನೀನು ಇಲ್ಲಿದ್ದರೆ ನನ್ನ ನೋಡ. ರಾಮ, ಆ ಸ್ತ್ರೀಯರೇ. ಸುತ್ತಮುತ್ತ ಜಗದತ್ತಿ ಕುಮಾರ ಆ ಸ್ತ್ರೀಯರೇ. ಹೇಳುವನು ಕೇಳುವ ಒಂದು ವಿಚಾರ. ಅಂಥ ವಿಶ್ವಾಮಿತ್ರನ ತಪವನ್ನು ಬಿಟ್ಟು ಅಲ್ಲೊಂದಿನ ಸುಖವನ್ನು ಪಟ್ಟರು. ಆತನಿಗೆ ಹೆಚ್ಚಿನವನು ನೀನೇನು ಅಲ್ಲ. ಅವನಂತ ಕಾಮಾಂಧನು ನಾನೇನಲ್ಲ ಸ್ತ್ರೀಯರೇ. ಅವನಂತ ಕಾಮಾಂಧನು ನಾನಲ್ಲ ಮೇನಕ. ನಾನು ಹೇಳಿದ್ದು ಕೇಳು, ಅವರವರ ಪುರಾಣ ಹೇಳಬೇಡ. ಮನನಿಷ್ಠಾರ್ಥ ನೆರವೇರಿಸು. ಬಂದಿಲ್ಲ ಸ್ತ್ರೀಯರೇ. ಭಾರ್ಗವ, ನಿನ್ನ ಪಂಥರ. ನಿನ್ನ ನಡಿಗೆಯನ್ನು ಮೆಚ್ಚುವುದಿಲ್ಲ. ಏಕೆ ಮೆಚ್ಚುವುದಿಲ್ಲ? ಎಂಬ ಋಷಿಯಾದ ವಿಶ್ವಮಿತ್ರನ ತಪವನ್ನು ಆಚರಿಸುವಾಗ ನೀನು ಕಾಮದಾಟ ಪ್ರೇಮಿಸಿ ವಿಶ್ವಮಿತ್ರನ ಸುಖ ಸಂಸಾರ ಮಾಡಿ ಶಾಕುಂತಲ ಎಂಬ ಮಗುವಿಗೆ ತಾಯಿಯಾಗಿ ಶಾಕುಂತಲ
ಬಯಸುವೆಯಾ ಬಾಯಿಂದ ಮಾತನಾಡು. ಅಮ್ಮಯ್ಯ ಬೇಡ. ರೇಣುಕಾನಂದನ, ನಾನು ಹೇಳುವ ಮಾತು ಚಿತ್ತವಿಟ್ಟು ಕೇಳು. ಮಾತ್ರಕ್ಕೆ ನೀನು ಏನು ಹೇಳುವುದನ್ನು ಕೇಳುವುದಿಲ್ಲ ಸ್ತ್ರೀಯೇ. ನಾನು ಏನು ಹೇಳಿದೆ? ನೀನು ಏನು ಹೇಳಿದರೆ ನಾನು ಕೇಳುವುದಿಲ್ಲ ಸ್ತ್ರೀಯೇ. ಇಂದನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಅಹಲ್ಯನೊಂದಿಗೆ ಸುಖವನ್ನು ಪಟ್ಟನು, ಅದರಂತೆ ನೀನು ಎನ್ನ ಜೊತೆ ಸುಖವನ್ನು ಪಡಿ. ಇಂಥ ಪುರಾಣವನ್ನು ಹೇಳ್ತಿ ಅಂತ ನನಗೆ ಗೊತ್ತಿತ್ತು. ಮನದ ಆಸೆಯನ್ನು ತೀರಿಸು. ಎಷ್ಟು ಮಾತ್ರಕ್ಕೆ ಸತ್ತಿರುವುದಿಲ್ಲ ಸ್ತ್ರೀಯೇ. ಮೆಚ್ಚಿ ಬಂದಿರುವೆನು. ನಾನೇನು ಮಾಡಲಿ? ಈಗ ಮಾಡಿಲ್ಲ ಅದನ್ನು ನಾನು ಮಾಡುವುದಿಲ್ಲ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಭಗವಂತನಾದ ಗೌತಮ ಮುನಿಯನ್ನು ಕಾಮಾಂಧನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಡಿ ಆತನ ಮದುವೆ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ತನಗಿಳಿದು ಬಂದ ಪತಿವ್ರತ ಹಾಲೆಯನ್ನು ಸ್ವೀಕರಿಸಿ ಗೌತಮ ಮಹಾಂಶಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬ ಪಡೆದುಕೊಂಡು ಆತನ ಸದಸ್ಯನಾದನೆ ಅವರಿಗೆ ಇಂಥ ರಾಜ್ಯ ಮಹಾದಿತ್ಯನಾರಿ ರೋಡಕ್ಕೆ ಮರ್ಯಾದ ಹಂಗ ಹುಡುಕ್ಯಾಡ್ತಾವ. ಏನು ಲಗ್ನಕ್ಕೆ ಇರುವಿಯಲ್ಲ ನನಗೆ ಬೇಕಾಗಿಲ್ಲಲ್ಲ ನನಗ ರಾಮ. ರಾಮ ನನಗ ರಾಮ ರಾಮ ಆಜೆ ಅಮ್ಮಯ್ಯ ನೀ ಬಂದರೆ
ಭಾರ್ಗವ ಕೇಳುವೆನು ಕೇಳು. ಪರಶಿವನ ಜಡೆಯಲ್ಲಿರುವ ಚಂದ್ರನು ಗುರುಪತ್ನಿಯಾದ ತಾರೆಯನ್ನು ಮೋಹಿಸಲಿಲ್ಲವೇ? ಅದರಂತೆ ನೀನು ಎನ್ನನ್ನು ಮೋಹಿಸು, ಎನ್ನನ್ನು ಸುಖಪಡಿಸು, ಮನವಾಸಿಯನ್ನು ತೀರಿಸು, ಎನ್ನ ಮಾತನ್ನು ನಂಬು. ಅರಮಂದಿರಕ್ಕೆ ಹೋಗೋಣ ಬಾಬಾ ಮೋಹನಾಗ, ನೀ ಮಾಡಿ ಎನ್ನುವ ಸಂಘ. ಇದೇ ನಾಟಕದಲ್ಲಿ ಮೇನೇಜರಾದಂತ ಅಧ್ಯಕ್ಷರು ಮಲ್ಲಪ್ಪಣ್ಣವರು ಈ ಭಾರತಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ಮಲ್ಲಪ್ಪಣ್ಣವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಆಯಪ್ಪಣ್ಣವರು ನಿನ್ನಲ್ಲಿ ಕಪಟ ಮಾಯ ಮೋಹದ ಮುಟ್ಟಿ ಎಚ್ಚರಕ್ಕಿದೆ. ಚಂದ್ರನು ಇಂದ್ರನಿಗಿಂತ ಕಾಮಾಂದನು ಊರು ಪಟ್ಟ ತಾಟಗಳನ್ನು ವಹಿಸಿದ ಕಾರಣ ತಿಂಗಳಲ್ಲಿ 5 ದಿನಗಳ ಅವನೇ ನಿಷ್ಠಾವಂತನಾದರೂ ಸೂರ್ಯನಂತೆ ದಿನನಿತ್ಯದ ಕಾಸು ಸಿಕ್ಕಿದ್ದನು. ಓಲ ಸ್ತ್ರೀಯರನ್ನು ವಹಿಸಿದ ಕಾರಣ ತನ್ನ ಭವಿಷ್ಯಕ್ಕೆ ತಾನೇ ಕುಂದು ತಂದುಕೊಂಡನು. ನೆನಕ ನಾನಿನ್ನು ನಿನ್ನ ಮಾಂಡಾತಂತ್ರಕ್ಕೆ ಮೊದಲು ಹಾಗಲಾರೆ ಮುತ್ತರೆ ಒಳ್ಳೆಯ ರಾಮ, ಅಧರಾಂತ ಸುಖವನ್ನು ಸವಿಯೋಣ, ಮಧುರವಂಚಕ್ಕೆ ಹೋಗೋಣ. ಮಧುರವಾದ ಮಾತುಗಳನ್ನಾಡು, ನನ್ನ ಮನಸ್ಸನ್ನು ಸಂತೋಷಪಡಿಸು. ಸಮಯವೆಲ್ಲ ಹೊತ್ತು ಕಳೆಯಬೇಡ, ಎನ್ನ ಮಾತಿ ಒಡಂಬಡು, ಎನ್ನ ಕೈಯನ್ನೇ ಹಿಡಿ, ಮನದ ಆಸೆಯನ್ನು ತೀರಿಸು ಪ್ರಿಯ. ಕೇಳಿ ಎನ್ನ ಸುಂದರವಾದ ನುಡಿಯ. ಮಾತಿನ ಕಡೆ ಅಲ್ಪ ಭೋಗದ ಸುಖಕ್ಕೆ ಮನವೊಲಿಸಿದ್ರೆ ನಿನ್ನ ಮಾತಿಗೆ ಬಡಂಬಡಿ ನಾನನು ಓದಿಸುವ ಮೆಚ್ಚಿಸುವ ಆಟದಲ್ಲಿರುವ ನಿನ್ನಂತ ಅರ್ಥರಿಗೆ ಮನಸ್ಸೋಲಾರೆ ನನ್ನನ್ನು ಕರೆದುಕೊಳ್ಳಲಾರೆ. ನೆನಕ ಈ ಸಮಯವಿಲ್ಲ. ನೀನು ಎಂತ ಮಾತವನ್ನು ಆಡಬೇಡ, ನಾನು ತಪಸ್ಸು ಕೆಲಸ ಬೇಡ. ಬೇಕಾಗಿಲ್ಲ. ಹೌದು ಸ್ತ್ರೀಯರೇ. ಭಾರ್ಗವ ಆಕೆ ನನಗ ನನ್ನ ಮನಸ್ಸು ನಿನ್ನ ಮೇಲೆ, ಎಂಥವರೇನಾದರೂ ಅವರು ಏನಾಗಿರುವ ನನಗ ರಾಮ ಆಕೆ ನನಗ ಬ್ರಹ್ಮನು ಬ್ರಹ್ಮನು ಏನಾಗಿರುವ ಸ್ತ್ರೀಯರೇ ಸರಸ್ವತಿಯನ್ನು ಬಯಸಲಿಲ್ಲವೇ? ಅವ ನಿನಗೆ ಗೊತ್ತಿತ್ತಲ್ಲ ನನ್ನ ತಂದೆಗೆ ಆಗ ಬರುವ ನನಗ ವಿಷ್ಣು ವಿಷ್ಣು ಏನಾಗಿರುವ ಸ್ತ್ರೀಯರೇ ಲಕ್ಷ್ಮಿಯ ಜೊತೆ ಮೆರೆಯಲಿಲ್ಲವೇ? ಆ ಶಿವನು ಗಂಗೆಯನ್ನು ಜಡೆಯನ್ನಿರಿಸಿಕೊಳ್ಳಲಿಲ್ಲವೇ? ಇಲ್ಲ ಬಂದವರು ಯಾರು ಸ್ತ್ರೀಯರೇ? ಅಂಥ ತ್ರಿಮೂರ್ತಿಗಳೇ ಹೆಣ್ಣಿಗೆ ಸೋತರೋ ನಿನ್ನಂಥವರ ಪಾಡೇನು? ನಾನು ಬೇಕಾಗಿಲ್ಲ, ನಿನ್ನನ್ನು ಕೇಳುವುದಿಲ್ಲ. ರಾಮ ಆ ಕೇಳ್ತೇವೆ ಎಂತೆಂಥವ್ರು ಹೇಗಿದ್ರು
ಅದಕ್ಕೆ ಅದಕ್ಕಾಗಿ ಹೇಳ್ತೀನಿ ಮಿಸ್ತ್ರಿ, ಅದಕ್ಕಾಗಿ ಏನು ಹೇಳಿದೆ? ನನ್ನನ್ನು ಬಿಟ್ಟು ಹೋಗುವಂದು ಹೇಳುವ ನನಗ ವ್ಯರ್ಥ ಮಾತನಾಡಬೇಡ, ಸಮಯವನ್ನು ಕಳೆಯಬೇಡ ಎನ್ನ ಮಾತಿಗೆ ಒಳಂಬಡು. ಎಷ್ಟು ಮಾತ್ರಕ್ಕೆ ನಿನ್ನ ಮಾತಿಗೆ ಅವಲಂಬನೆಯಾದನು. ಕೊನೆಯದಾಗಿ ಕರಮುಗಿಸಿದವಾಗಿ ಬೇಡಿಕೊಳ್ಳುವೆನು. ನನಗೆ ಬೇಕಾಗಿಲ್ಲಲ್ಲ ನನಗ, ಒಲಿದು ಬಂದಿರುವೆನು. ನಾನೇನು ಮಾಡಲಿ? ಮನದ ಆಸೆಯನ್ನು ತೀರಿಸು. ಅದಕ್ಕೆ ಮೇಲಿಗೆ ಹೋಗೋಣಪ್ಪ ಪ್ರಿಯ, ಕೇಳಿ ಎನ್ನ ನುಡಿಯ. ಕಾರ್ತಿವೀರಾಜನಪ್ಪ ನೀನು ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು. ಹೋಗದಿದ್ದರೆ ವ್ಯರ್ಥವಾಗಿ ರೊಟ್ಟಿ ಕೈಯಿದ್ದೀನಿ ಅಲ್ಲಿ. ಹೋಲಿನ ಹೋಲಲಲಲಲಲ. ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು ನಾನೇ. ಕೈಯನ್ನು ತಪಸ್ಸನ್ನು ಕೆಲಸಲು ಬಂದ ಮೇಲಕ ಭರ್ಗವನು ಜಮದಗ್ನಿ ಕುಮಾರ, ಆಚೆ ನನಗ ನೆಚ್ಚಿದೆ ನಿನ್ನ ನಿರ್ಧಾರ. ಮೆಚ್ಚಲೇಬೇಕು ನನಗ. ನಿಜವಾದ ಬ್ರಹ್ಮಚಾರಿ ಅಂದರೆ ನೀನೇ. ಅವನು ನಿನಗೆ ಈಗ ಅರಿವಾಯ್ತು ಸ್ತ್ರೀಯರೇ. ಹಾಗೆ ಅರ್ಥವಾಯಿತು. ನಿನ್ನನ್ನು ಪರೀಕ್ಷೆ ಮಾಡಿದೆ. ಯಾತಕ್ಕೆ ಬರಬೇಕಾಗಿತ್ತು ಪರೀಕ್ಷೆ ಮಾಡಲಿಕ್ಕೆ? ನಿನ್ನನ್ನು ಪರೀಕ್ಷೆ ಮಾಡಿ ಭರಣಿಗೆ ನಾನು ಬಂದನು, ನೀನೇ ಗೆದ್ದೆ, ನಾನೇ ಸೋತೆ. ರಾಮ, ಅವನೇನು ಅಮ್ಮಯ್ಯ? ಈಗಲೇ ಹೋಗಿ ಪರಶುರನ್ನು ಮೆಚ್ಚಿಸಿ ತ್ರಿಶೂಲವನ್ನು ಪಡೆದು ಕಾರ್ತಿವೀರ್ಯನನ್ನು ಜಯಿಸಿ ಬಾ ಭಾರ್ಗವ ರಾಮ. ಜನರೇ ಕಂಡಾಡಲಿ ನಿನ್ನ ಪರಾಕ್ರಮ. ತಪಸ್ಸನ್ನು ಕೆಲಸಲು ಬಂದ ಮೇಲಕ ಇಲ್ಲಿಂದ ಹೊರಟು ಹೋದಳು. ಈಗದ ಭಕ್ತಿಯಿಂದ ಪರಶುವನ್ನು ಮೆಚ್ಚಿಸಿ ಪರಶುವನ್ನು ಹಾಗೆ ಪಡೆದುಕೊಂಡು ಬಂದನು. ಪಡೆದುಕೊಳ್ಳುವುದು ನೋಡುವ ವಯಸ್ಸಾಗಿದೆ. ನಮ್ಮ ಹೆಸರಿದ್ದಾಗಿರುತ್ತದೆ. ಭಾರ್ಗವರಾಮ, ನಿನ್ನ ಭಕ್ತಿಗೆ ಬೆಚ್ಚಿದೆ. ಇಗೋ ನನ್ನ ತ್ರಿಶೂಲವನ್ನೇ ನಿನ್ನಗೆ ಪರುಷವನ್ನಾಗಿ ಕೊಡುವೆನು. ನೀನು ಜಗದಲ್ಲಿ ಜಯಶೀಲನಾಗಿ ಬಾ ಭಾರ್ಗವ ರಾಮ, ತೋರು ನಿನ್ನ ಪರಾಕ್ರಮ. ಅಲ್ಲಮ್ಮ ಕಾರ್ತಿವರಾಜನ ರಣಕಥೆವೇ. ಎಲ್ಲ ಪತಿಯ ಪೂಜೆಗೆ ನೀರು ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸಿರುವನು. ಈ ಮಲಪ್ರಭಾ ನದಿಯಲ್ಲಿ ಮಡಿಯಿಂದ ನೀರು ತೆಗೆದುಕೊಂಡು ಹೋಗುವುದು ನಾನು. ಅಯ್ಯೋ, ಇದರ ಗೋಷ್ಠಿ ನನಗೆ ಏತಕ್ಕೆ ಬೇಕು? ಎನ್ನ ಪತಿಯ ಪೂಜೆಗೆ ನೀರು ತೆಗೆದುಕೊಂಡು ಹೋಗುವುದು ನಾನು. ಕಾರ್ತಿವೀರಾರ್ಜುನ, ಕಳುವು ಮಾಡಲಿಕ್ಕೆ ಬಂದವಳು ನೀನೆಂದು ನೀನು ನನ್ನನ್ನು ನೋಡಿದೆಯಾ? ಕಾರ್ತಿವೀರಾರ್ಜುನ, ಬಿರುನುಡಿಗಳನ್ನು ನುಡಿಯಬೇಡ, ಅನ್ಯಾಯವಾಗಿ ಸಾಯಬೇಡ. ಕಾರ್ತಿವೀರಾರ್ಜುನ, ಚೋರತನದ ನಿಂದೆ ಪರಿಪೆಯ, ಚೋರತನದ ನಿಂದೆ ಪರಿಪೆಯ, ಕಾರ್ಯವೀರ್ಯ ಈರೇಣಿಕೆಯ, ಕಾರ್ಯವೀರ್ಯ ಈರೇಣಿಕೆಯ, ಚೋರತನದ ನಿಂದೆ ಪರಿಪೆಯ.
ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಬೆಲೆ ಬಾಳುವ ಆಭರಣಗಳನ್ನು ಕಂಡವಳು ನಾನು. ಖಂಡಿಯ ಕಾರ್ತಿವೀರಾರ್ಚನೆ. ನಿನ್ನ ಜೀವನದಾಗಿಂತ ಬೆಲೆ ಬಾಳುವ ಚಿನ್ನದ ಅಭಾರವನ್ನು ಕಂಡಿದೆಯಾ? ಸಹಜವಾಗಿ ಕಂಡಿರುವೆನು. ಅಧಮನಾದ ಕಾರ್ತಿವೀರಾರ್ಜುನ ಏನು ಮಾಡಲು? ರೇಣುಕಾ ಎಂದು 3 ಸಾರಿ ಕರೆಯುವುದರೊಳಗಾಗಿ ನನ್ನ ಪೂಜೆಗೆ ಸಿದ್ಧನಾಗಿರಬೇಕೆಂದು ಅಯ್ಯೋ ಮಾತು ಕೊಟ್ಟು ಬಂದೆನು ನನ್ನ ಸ್ವಾಮಿಗೆ. ನನ್ನ ಸರ್ಪವು ಎತ್ತಲು ಮಾಯವಾಗಿ ಹೋಯಿತು. ಮನಸ್ಸು ಚಂಚಲವಾಯಿತು. ಏನು ಅಪರಾಧ ಮಾಡಿದೆನೆಂದು ನನಗೆ ತಿಳಿಯದಾಯಿತು. ಏನೇ ಆಗಲಿ ತಪ್ಪು ಮಾಡದಿದ್ದರೂ ಎನ್ನ ಪತಿಯ ಪಾದದ ಮೇಲೆ ಬಿಟ್ಟು ಕ್ಷಮೆ ಕೇಳಿಕೊಳ್ಳಬೇಕು ನಾನು. ಪ್ರತಿದಿನ ತರುವಾಯ ಮರಳನ್ನು ಪಡೆದ ಕೆಲವು ಎಲ್ಲಿ ಹೋಯ್ತು? ಇನ್ನು ಕಾಮದ ಮುತ್ತಿ ಹರಿದ ಹಕ್ಕೇನೆ ಆಶ್ರಮದಲ್ಲಿ ಸಿರಿ ಸಂಪತ್ತು ಹೊರಸಕ್ಕುವ ನಾನೊಂದು ಬಯಸಲಾರೆ ರಮಣ ಮಾಡುವ ನೀನು ವಚನವೂ ಈಗ ಎಲ್ಲಿ ಹೋಯ್ತು? ನೀನು ಕೊಟ್ಟಿರದೆಯೇ ಈಗ ನನ್ನ ಪಾದ ಮುಟ್ಟೋದಕ್ಕೆ ನಿನಗೆ ಹರಗತಿಲ್ಲ. ಇನ್ನು ನಿನ್ನ ಮಕ್ಕಳಿಗೆ ತೋರಿಸಬೇಡ. ಮಾತನಾಡಿದ ಮೂರ್ಖ ಅಣು ಅಣುವಿನಲ್ಲಿ ತೃಣ ಮಾತ್ರವೂ ತಪ್ಪು ಮಾಡಿಲ್ಲ ಮಾಡುವ ಹೆಣ್ಣು ನಾನು. ರೀತಿ ತಪ್ಪಿದರೂ ನೀತಿ ತಪ್ಪಿದ ಹೆಣ್ಣು ಮಾತ್ರ ನಾನು. ನೀರು ತರಲು ಹೋದದ್ದು ನಿಜ, ಏನು ಅಪಶಕನವೂ ಜರುಗಿದಂತಾಯಿತು. ಅಪರಾಧ
ಕಾವೇರಿ ನಡುವೆ ಅದು ನಿಮ್ಮ ಮನವರಿಕೆ ಆಯ್ತೆ. ಸರ್ವ ಭೂಮ ದಂಪತಿಗಳ ಉದರದಲ್ಲಿ ಜಯಿಸಿ ಸರ್ವ ಸುಖಭೋಗ ಹಣಗಳಿಸಿ ಮಹಾಜ್ಞಾನಿ ಅದು ಹೇಗುವರೆಗೆ ಕೈ ಹಿಡಿದು ಸ್ವಾಮಿ ಸುರಾಮನಂದು ಮನಸ್ಸಿ 3 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ಕಣಗಣಗಳ ಮೇಲೆ ಹಾಕಿದ ಸ್ವಾಮಿ, ಮತ್ತೊಂದು ಹಾವುಗಳ ಮೇಲೆ ಆಸೆ ಪಟ್ಟಿಲ್ಲ ಒಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹ ಮಮಕರಿಗೆ ಬಲಿಯಾದ ಮೂರ್ಖನ ಪರಮ ಘಾತಕ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಈ ಮನ ಮೈಲಿಗೆ ಆಯ್ತೆಂದು ತಿಳಿದುಕೊಳ್ಳಬೇಕು. ಅಂದು ಮಲಪ್ರಭಾ ನದಿಯಲ್ಲಿ ನಿಮ್ಮ ಕೈ ನನ್ನ ಕೈಗೆ ತಾಕಿದ ಕ್ಷಣವೇ ಎನ್ನ ಕೈ ಮುಟ್ಟಿದ ನೀವೇ ನನ್ನ ಪ್ರತಿಯಾಗಬೇಕೆಂದು ತಂದೆಗೆ ಎದುರಾದೆನು. ಸರ್ವ ಅರಮನೆಯ ಆಶ್ರಯವನ್ನೇ ತೊರೆದೆನು. ಆಶ್ರಮವೇ ನನ್ನ ಉಸಿರೆಂದು ತಿಳಿದು ಬಂದೆನು. 3 ಮಕ್ಕಳಾದ ಮೇಲೆ ಈಗ ನಿಮಗೆ ಯೌವನ ಬಂದಿದ್ದೇ ಕೈ ಹಿಡಿದ ಪತಿ ನೀವೇ ಕೇಳಿದಾಗ ಅನ್ಯರು ನನ್ನನ್ನು ಯಾವ ರೀತಿ ಭಾವಿಸಬಲ್ಲರು? ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ಒಂದು ವೇಳೆ ನಾನು ತಪ್ಪು ಮಾಡಿದ್ದು ನಿಜವೆಂದು ನಿಮ್ಮ ಮನವರಿಕೆಯಾದರೆ ಎಲ್ಲರನ್ನು ರಕ್ಷಿಸುವಂತಹ ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧರಾಗಿರಲಿ ರೇಣುಕಾ. ಅದು ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ತಪ್ಪು ಮಾಡಿದ್ದರಲ್ಲವೇ? ನಿನ್ನ ಮನದಾಸೆ ನಿರಾಸ ಮಾಡಿದ ಅದು ನಿಮ್ಮ ಮನವರಿಕೆ. ಇನ್ನು ಹೆಣ್ಣ ಮುಂದೆ ನಿಲ್ಲದೆ ತಕ್ಷಣದಿಂದ ಮಾಡಬೇಕು. ಅನಿಸಿಯಂತೆ ಪ್ರತಿರಕ್ಕೆ ಆದರೂ ಆನೆಯಂತೆ ಅವಿವೇಕಿ ಆದ ಈ ಚಲ ಪರಮ ಘಾತಕ. ಹೊರಟು ಹೋಗು ಎನ್ನಲು ಇದು ಗೊಂಬೆ ಆಟವಲ್ಲ ಸ್ವಾಮಿ. ಪತಿ ಪ್ರತ್ಯಕ್ಷ ದೇವರು ಎಂದು ನಂಬಿ ಒಮ್ಮೆ ಕಾಲಿಟ್ಟ ಮೇಲೆ ಅದನ್ನು ತೊರೆದು ಹೋಗುವುದು ಹೆಣ್ಣಿನ ಧರ್ಮವಲ್ಲ. ಅನಸೂಯ ಅರುಂಧತಿಯು ಪ್ರತಿವೃತ್ತಿಯಾದರು. ಅಹಲ್ಯೆಯಂತೆ ಅವಿವೇಕಿಯಾದ ಎನ್ನುವ ಮಾತು ನಿಮ್ಮದು ತಪ್ಪು ಸ್ವಾಮಿ. ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳುವೆನು, ಹೊರಟು ಹೋಗಿ ಎಂದರೆ ಆಶ್ರಮವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನಿಮ್ಮಲ್ಲಿ ನಾನೆಲ್ಲಿ ಹೋಗಲಿ ಈ ನಿಮ್ಮ ಆಸೆಯಲ್ಲಿ ಆಶ್ರಮದ ವಾಸಿಗಳಾದ ಅನಸೂಯ ಅರುಂಧತಿಯು ಪ್ರತ್ಯಕ್ಷ ಪತಿಯನ್ನು ಕಂಡರವರು. ಅದರಂತೆ ರೇಣುಕಾ ಎನ್ನುವುದು ಮಾತ್ರ ಮರೆಯಬೇಡಿ.
ಹೆಗತಿ ನಿನಗಿಲ್ಲ. ಎನ್ನ ಕೈ ಹಿಡಿದ ನಿನ್ನನ್ನು ಮಾತ್ರ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ಬೇಕಂದುಕೊಂಡಿದ್ದೆ. ಆದರೆ ನಿನ್ನಂತ ಹವ್ಯಕವೇ ನಿನ್ನನ್ನು ಕೆಳಮಟ್ಟಕ್ಕೆ ತಂದಿತ್ತು. ರೇಣುಕ ಸ್ವಾಮಿ, ಇನ್ನು ಸತ್ಯವನ್ನು ಇನ್ನೊಂದು ಸಾರಿ ಮನ್ನಿಸಲಾರೆ ಈ ಮನೆ ತಿರುಗ. ರಾಮ